ಅಮ್ಮ ಇಲ್ಲೋಡಿ, ಇನ್ನು ಎಷ್ಟು ಮಾವನೇನಿದೆ. ಸ್ಕೂಲ್ಗೆ ಹುಡುಗರ್ಗು ಒಂದೊಂದು ಹಾಕಿ ಕಳಿಸ್ತೆ ಅಮ್ಮ. ಅಂದ್ರೂ ನೋಡಿ ಇನ್ನೂ ಒಂದು 2-3 kg ಇರ್ಬೋದಲ್ವ ಇದರಲ್ಲಿ. ಹೂನವ, ಇದ್ದಂಗೆ ಕಾಣ್ತದೆ. ಇಲ್ಲಿ ಮಡಿಕ ನನಗೆ ತಿನ್ನಕ್ಕಾಗ್ತದೆ. ಸರಿ ಅಮ್ಮ, ಇದನ್ನ ಒಳಗಡೆ ಇಟ್ಟಿರ್ತೀನಿ, ಇಲ್ಲ ಅಡುಗೆ ಮನೆ ಹತ್ರ ಇಟ್ಟಿರ್ತೀನಿ. ಹುಡುಗರು ಬಂದ ತಕ್ಷಣ ತಿಂತಾರೆ. ಟೈಮ್ ಎಷ್ಟಾಯ್ತು ದೇವಾ? ಟೈಮ್ ಎಷ್ಟಾಯ್ತವ ಅಮ್ಮ? ಈಗ 1 ಗಂಟೆ. 1 ಗಂಟೆನಾ? ರಾಮಣ್ಣ ಬರ್ತೀನಿ ಅಂತ ಹೇಳಿದ್ದಲ್ಲ 1 ಗಂಟೆಗೆ. ನಾ ಸುಮ್ಮನೆ ಇವರಿಬ್ರು ಮಧ್ಯದಲ್ಲಿದ್ದರೆ ಇವರಿಬ್ರು ಒಂದಾದಂಗೆನೆ. ಮನೆ ಕಟ್ಟತಕ್ಕೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗೋಣ. ಜಯವನ್ನು ಮನೇಲಿ ಒಬ್ಳೇ ಇರ್ತಾಳೆ, ರಾಮಣ್ಣ ಬಂದರೆ ಇಬ್ರು ಮಾತಾಡ್ತಾರೆ. ಹಂಗೆ ಮಾಡೋಣ. ಜಯವ, ನಾನು ಒಂಚೂರು ಮನೆ ಕಟ್ಟತ್ತ ಹೋಗಿ ಬರ್ತೀನಿ ಕಣವ. ಮನೆ ಕಟ್ಟತ್ತವಳ ಏನ್ಕಮ್ಮ? ಬೆಳಗ್ಗೆ ಹೋಗಿದ್ದೆ ನಾನೇ. ಏನು ಬೇಡ ಬಿಡಿ, ಅವ್ರು ನೋಡ್ಕೊಂತಾರೆ. ಇರ್ಲಿ ಬಿಡವ, ನಾನು ಹೋಗಿಲ್ಲಲ್ಲ ಆ ಕಡೆಗೆ, ನೀನು ಹೋಗಿ ಬಂದೆ. ನಾನು ಒಂಚೂರು ಹೋಗಿ ನೋಡ್ಕೊಂಬರ್ತೀನಿ. ಯಾಕೋ ಹೋಗ್ಬೇಕು ಅಂತ ಅನಿಸ್ತೈತೆ. ಮನೇಲಿದ್ದೇನು ಮಾಡಲಿ, ಯಾಕೋ ಬೇಜಾರು. ಕೆಲಸ ಹೆಂಗೆ ಮಾಡ್ತವ್ರೆ, ಏನೇನು ಆಗೈತೆ ನೋಡ್ಕೊಂಬರ್ತೀನಿ. ಮುಗಿತಿದ್ದಂಗೆ ಗೃಹ ಪ್ರವೇಶ ಮಾಡಬೇಕಲ್ಲ, ಇನ್ನೆಷ್ಟು ದಿನ ಆಯ್ತು ಹೇಳು? ಅಂದಾಗೆ ಎಲ್ಲ ಆಗೈತೆ. ಪೇಂಟಿಂಗ್ ಮಾಡ್ತವ್ರೆ ಅಂದಲ್ಲ, ಅದಕ್ಕೆ ನೋಡ್ಕೊಂಬರ್ತೀನಿ. ಮನೆ ಕಡೆ ಇರುವ ಇರಿಯಮ್ಮ, ನಾನು ಬರ್ತೀನಿ. ಹಂಗಿದ್ರೆ ಬೇಡ ಬಿಡವ, ನೀನು ಬೆಳಗ್ಗೆ ಹೋಗಿದ್ದೆ ಅಂದಲ್ಲ, ಇರು ಮನೆ ಕಡೆ. ನಾನು ಹೋಗ್ಬಿಟ್ಟು ಬರ್ತೀನಿ. ಹಂಗೆ ಬೇರೆ ಕಡೆ ಸ್ವಲ್ಪ ಕೆಲಸ ಐತೆ, ಹೋಗಿ ಬರ್ತೀನಿ. ಸರಿನಮ್ಮ, ಆಯಿತು. ಹುಷಾರು, ಮನೆ ತಗೊಳ್ಳಿರು, ಎಲ್ಲೋ ಬೇಡ. ಆಯ್ತಮ್ಮ, ಮನೇಲೇ ಇರ್ತೀನಿ. ನಿಂಗೆ ಎಲ್ಲಿ ಹೋಗ್ಲಿ, ಇಲ್ಲೇ ಇರ್ತೀನಿ. ಆಯ್ತು, ಬರಲಾ? ಆಯಿತು. ಹಬ್ಬ, ಎಲ್ಲಿ ನಾನು ಬರ್ತೀನಿ ಅಂತ ಎಲ್ಲಿ ಹಿಡ್ಕೋತಾಳ ಅಂದ್ಕೊಂಡಿದ್ದೆ. ಸದ್ಯ ಹೋಗಿ ಲೇಟಾಗಿ ಬರೋಣ. ಏನು ಮಾಡಲಿ, ಅಡುಗೆನೂ ಮಾಡಿಟ್ಬಿಟ್ಟಿದ್ದೀನಿ. ಸ್ವಲ್ಪ ಸುಮ್ಮನೆ ಕೂತ್ಕೊಳ್ಳೋಣ. ಬೆಳಗ್ಗೆಂತ ಕೆಲಸ ಮಾಡಿ ನನಗೂ ಸಾಕಾಗಿರುತ್ತೆ. ಇನ್ನೊಂದು ವಾರದಲ್ಲಿ ಗೃಹ ಪ್ರವೇಶ. ಸಂಬಂಧಿಕರು ನೆಂಟರು ಅಂತ ಯಾರೂ ಬರಲ್ಲ. ಹಿಂಗೆ ಗೊತ್ತಿರೋರನ್ನ ಗಿರ್ಜಿ ಬಾನು ಊರವ್ರನ್ನ ಸ್ವಲ್ಪ ಕರಿಬೇಕು. ಜೀವನದಲ್ಲಿ ಮದುವೆ ಮಾಡೋದು, ಮನೆ ಕಟ್ಟೋದು ಹಣೆಯಲ್ಲಿ ಬರ್ದಿರಬೇಕು. ನನ್ನ ಪಾಲಿಗೆ ಮನೆ ಕಟ್ಟೋ ಭಾಗ್ಯ ಬಂದಿದೆ. ಹಬ್ಬ ಆದಷ್ಟು ಬೇಗ ಮನೆ ಮುಗಿದ್ಮೇಲೆ ನನ್ನ ಹೊಸ ಮನೆಗೆ ಕಾಲಿಟ್ಟು ಅಲ್ಲಿ ಹೊಸ ಜೀವನ ಶುರು ಮಾಡಬೇಕು. ನನ್ನ 3 ಜನ ಮಕ್ಕಳು ಅದೇ ಮನೇಲಿ ದೊಡ್ಡವರಾಗ್ತಾರೆ. ಒಳ್ಳೆ ಸವಿ ನೆನಪು ನನಗೆ. ಅಯ್ಯಯ್ಯೋ, ಇವ್ರು ಯಾಕಪ್ಪ ಬಂದರು? ಅಯ್ಯೋ, ಅಮ್ಮ ಬೇರೆ ಮನೇಲಿಲ್ಲ. ಏನು ಮಾಡಲಿ, ಮಾತಾಡ್ಸಕ್ಕೆ ನನಗೆ ಥರ ಅನ್ನಿಸ್ತಾ ಇದೆ. ಇವ್ರು ಯಾಕೆ ಬರೋಕ್ಕೋದ್ರು? ಮಾತಾಡ್ಸ್ದಂಗೆ ಹಂಗೂ ಇರೋಕ್ಕೂ ಆಗಲ್ಲ. ಏನಪ್ಪ ಮಾಡಲಿ? ಅಮ್ಮ ಇಲ್ಲ ಅಂತ ಹೇಳ. ಅದು ಅಮ್ಮ ಮನೇಲಿಲ್ಲ, ಹೊಸ ಮನೆ ಕಟ್ಟಿಸ್ತಾ ಇದ್ದೀವಲ್ಲ, ಅಲ್ಲಿ ಹೋಗಿದ್ದಾರೆ. ಯಾಕೆ ಜಯ? ನಾನು ನೋಡಕ್ ಬಂದಿದ್ದು ನಿನ್ನನ್ನ, ನಿಮ್ಮಮ್ಮನಲ್ಲ. ನಾನು ಬಂದಿದ್ದು ಇಷ್ಟ ಆಗ್ಲಿಲ್ವಾ? ನಾನು ಹೋಗ್ಲಾ? ಅಯ್ಯೋ, ಹಂಗಲ್ಲ. ಮನೆಗೆ ಬಂದವ್ರನ್ನ ಹೋಗು ಅಂತ ಹೇಳೋಷ್ಟು ಕೆಟ್ಟೋಳಲ್ಲ ನಾನು. ಅಮ್ಮ ಇಲ್ಲ ಅಂತ ಹೇಳ್ದೆ ಅಷ್ಟೆ. ಸರಿ, ಹುಡುಗರು ಸ್ಕೂಲ್ಗೆ ಹೋದ್ರಾ? ಸ್ಕೂಲ್ಗೆ ಹೋಗಿದ್ದಾರೆ. ಅವ್ರು ಬರೋದು ಸಾಯಂಕಾಲ ಆಗುತ್ತೆ. ಯಾಕೋ ಹೊಟ್ಟೆ ಹಸಿತಾ ಇದೆ, ತಿನ್ನೋದಕ್ಕೆ ಏನಾದರೂ ಕೊಡ್ತೀಯಾ? ಅದು ಮನೆಯಲ್ಲಿ ಅಡುಗೆ ಮಾಡಿರ್ಲಿಲ್ವಾ? ಅಮ್ಮಂಗೆ ಯಾಕೋ ಮಂಡಿ ನೋವಂತೆ, ಅದಕ್ಕೆ ಎದ್ದೇ ಇಲ್ಲ ಇವತ್ತು. ಅಡುಗೆ ಏನೂ ಮಾಡೋಕ್ಕಾಗಲಿಲ್ಲ ಜಯ. ಅದಕ್ಕೇ ನಾನು ಹೆಂಗೋ ಇಲ್ಲಿಗೆ ಬರ್ತಿದ್ನಲ್ಲ, ಇಲ್ಲೇ ಊಟ ಮಾಡ್ಕೋತೀನಿ ಬಿಡಮ್ಮ ಅಂತ ಹೇಳ್ಬಿಟ್ಟು ಬಂದೆ. ಊಟ ಕೊಡ್ತೀಯಾ? ಸರಿ, ಆಯಿತು, ಕೂತ್ಕೊಳ್ಳಿ. ಏನಪ್ಪ ಇದು ಊಟ ಅಂತ ಹೇಳ್ತಿದ್ದಾರೆ? ಏನಿದು, ನಾನು ಮಾತಾಡಬಾರ್ದು ಅಂದ್ಕೊಂಡ್ರೆ ಮಾತಾಡೋ ಥರನೇ ಆಗೋಯ್ತಲ್ಲ. ಜಯ ನನ್ನ ಮಾತಾಡ್ಸಲ್ಲ ಅಂದ್ಕೊಂಡಿದ್ದೆ, ಮಾತಾಡಿಸ್ತಾ ಇದ್ದಾಳೆ. ಹಂಗಿದ್ರೆ ಅವಳು ನನ್ನ ಮೇಲೆ ಇನ್ನೂ ಪ್ರೀತಿ ಇದೆ. ತಗೊಳ್ಳಿ, ಅನ್ನ ಸಾರು ಮಾಡಿದ್ದೆ, ರಸಮ್ಮು, ಸೈಡ್ಗೆ ಸ್ವಲ್ಪ ಖಾರನೂ ಹಾಕಿದ್ದೀನಿ. ಹುಡುಗರಿಗೆ ಖಾರ ಕಮ್ಮಿ ಬೇಕು ಅಂದ್ಬಿಟ್ಟು ನಾನು ಸಾರಿಗೆ ಖಾರ ಜಾಸ್ತಿ ಹಾಕಕ್ಕೆ ಹೋಗಲ್ಲ. ಈ ರೀತಿ ಖಾರ ಆ್ಯಡ್ ಮಾಡ್ಕೋತೀನಿ. ಬೇಕಾದರೆ ಕಲಿಸ್ಕೊಳ್ಳಿ, ಎಷ್ಟು ಬೇಕಷ್ಟು. ಆಯಿತು ಜಯ, ನಾನು ತಿನ್ಕೋತೀನಿ ಬಿಡು. ನನಗೆ ಖಾರ ಅಂದರೆ ಇಷ್ಟ ಅಂತ ನಿನ್ಗಿನ್ನೂ ನೆನಪಿದೆಯಲ್ಲ. ನಾನು ಮೊದಲೆಲ್ಲ ಖಾರ ತಿಂತಾ ಇದ್ದೆ ಅಂತ ಖಾರ ಹಾಕಿದ್ಯಾ? ಸರಿ, ನಂಗೆ ಬೇರೆ ಕೆಲಸ ಇದೆ. ಜಯ, ಆಯಿತು, ನಾನು ಊಟ ಮಾಡ್ತೀನಿ.
ಏನಾದರೂ ಕೆಲಸ ಇದ್ರೆ ಹೇಳು, ನಾನು ಮಾಡ್ತೀನಿ, ಇಬ್ರು ಸೇರ್ಕೊಂಡು ಮಾಡೋಣ. ಏನು ಬೇಡ ಬೇಡ ಬೇಡ, ಏನು ಬೇಡ ಆ ಥರ. ಜಯ, ನಾನು ಮೊದಲು ಥರ ಇಲ್ಲ ಕಣೆ. ನಿನಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ. ಮನೆ ಗುಡಿಸು, ಕಸ ಗುಡಿಸು, ನೆಲ ಒರೆಸು, ಈ ಅಡುಗೆ ಮಾಡೋದ್ರ ಬೇಕಾದ್ರೆ ಮಾಡಿಬಿಡ್ತೀನಿ. ನೀನು ಪ್ರತಿ ಕಷ್ಟದಲ್ಲೂ ಆಗಬೇಕು ನಾನು ಜೊತೆಯಾಗಿ ಅಂತ ಆಸೆ ಪಡ್ತಾ ಇದ್ದೀನಿ ಕಣೆ. ನಾನು ಬದಲಾಗಿದ್ದೀನಿ ಜಯ, ನನ್ನ ನಂಬು. ಯಾವಾಗ ಬದಲಾಗ್ತಾಳೋ. ಜಯ, ಖಾರ ತುಂಬ ಚೆನ್ನಾಗಿದೆ ಕಣೆ. ಹುಳಿ, ಉಪ್ಪು, ಖಾರ ಎಲ್ಲ ಕರೆಕ್ಟಾಗಿ ಹಾಕಿದ್ಯಾ ನೋಡು. ಅಮ್ಮಂಗೊಂಚೂರು ಹಾಕ್ಕೊಡ್ತೀಯ, ತಗೊಂಡೋಗ್ತೀನಿ. ಇವ್ರು ಏನಿವರು ನನ್ನ ಮುಖ ಕೊಟ್ಟೆ ಮಾತಾಡ್ತಿಲ್ಲ ಅಂದ್ರೂ ನಂಗೆ ಮೇಲ್ ಬಿದ್ದು ಮಾತಾಡಿಸ್ತಾರಲ್ಲ. ನಾನು ಎಷ್ಟೇ ಬೇಜಾರಾಗೋ ಥರ ನಡ್ಕೊಂಡ್ರು ಏನೋ ಹಾಗೆ ಇಲ್ವೇನೋ ಅನ್ನೋ ಥರ ಮಾತಾಡ್ತಾರೆ. ಬೇಜಾರೇ ಮಾಡ್ಕೋತಾ ಇಲ್ಲ. ಈ ರೀತಿ ನಡ್ಕೊಂಡ್ರಾದ್ರು ಇಲ್ಲಿಂದ ಹೋಗ್ತಾರೇನೋ ಅಂತ ಅನ್ಕೋತಾ ಇದ್ದೀನಿ. ಹೋಗ್ತಾನೆ ಇಲ್ವಲ್ಲ. ಜಯ, ಹಾಕ್ಕೊಡ್ತೀನಿ ಬಾಕ್ಸ್ಗೆ. ಹಾ, ಹಾಕೊಡ್ತೀನಿ. ಜಯ, ಮಾವನ ಹಣ್ಣು? ಹಾ, ನಮ್ಮ ಕೃಷ್ಣ ಕಿತ್ತಿದ್ದು ಇನ್ನೊಂದು ಸ್ವಲ್ಪ ಇದೆ, ತಗೊಂಡು ಹೋಗಿ. ಇದರಲ್ಲಿ ಸಾಂಬಾರಿದೆ. ಸರಿ ಜಯ, ಒಂದು ನಿಮಿಷ ಇರು. ಕೈ ತೊಳ್ಕೊಂಬರಕ್ಕೆ ಹೋಗಿದ್ದೆ. ಸರಿ, ತಗೊಳ್ಳಿ. ಸರಿ ಜಯ. ಜಯ, ಇನ್ನೂ ನನ್ನ ಮೇಲೆ ಕೋಪ ಏನೇ? ಇವಾಗ ಯಾಕೆ ಅದೆಲ್ಲ ಬಿಡಿ. ಜಯ, ತಪ್ಪಾಯ್ತು ಕಣೆ, ನನ್ನ ಕ್ಷಮಿಸೆ. ನೋಡು, ಇದೊಂದೇ ಒಂದು ಸತಿ ಅವಕಾಶ ಕೊಟ್ಬಿಡು. ನೋಡು, ಮನೇಲಿ ಯಾರಾದರೂ ಇದ್ದರೆ ನಂಗೆ ಈ ರೀತಿ ಎಲ್ಲ ಕೇಳೋಕ್ಕೆ ಸಂಕೋಚ ಆಗುತ್ತೆ ಕಣೆ. ಅರ್ಥ ಮಾಡ್ಕೊಳ್ಳೆ. ಇನ್ನು ಹೆಂಗೆ ಕೇಳಬೇಕು ಹೇಳು? ನಿಮ್ಮಮ್ಮ ಇದ್ರು ಒಂಥರ ಅನಿಸುತ್ತೆ, ಮುಜುಗರ ಆಗುತ್ತೆ ನನಗೆ ಹಿಂಗೆಲ್ಲ ಕೇಳೋದಕ್ಕೆ. ಇವತ್ತು ಮನೇಲಿ ಯಾರೂ ಇಲ್ಲ. ಒಳ್ಳೇದೇ ಆಯಿತು. ಬೇಕಾದ್ರೆ ಹೇಳು, ನೀನು ಕಾಲಿಗೆ ಬಿದ್ದುಬಿಡ್ಲಾ? ಅಯ್ಯೋ, ಏನು ಮಾತಾಡ್ತಿದ್ದೀರಾ? ಸುಮ್ಮನೆ ಹಿಂಗೆಲ್ಲ ಮಾತಾಡ್ಬಿಡಿ. ಮತ್ತೆ ನೀನು ಹೆಂಗೆ ಒಪ್ಪಿಸ್ಲಿ ಹೇಳು? ನೋಡು, ನಿನಗೆ ನಮ್ಮನೆಗೆ ಬಂದಿರೋಕ್ಕೆ ಇಷ್ಟ ಇಲ್ಲ ಅಂದ್ರೂ ಪರವಾಗಿಲ್ಲ, ನಾನೇ ಬೇಕಾದ್ರೆ ನಿಮ್ಮನೇಲೇ ಬಂದಿರ್ತೀನಿ. ನಾನು ಅಮ್ಮ ಇಬ್ರು. ಇಲ್ಲ ಅನ್ಬೇಡ ಕಣೆ ಜಯ. ನೋಡಿ, ನಮ್ಮ ಜೊತೆ ಇರ್ತೀನಿ ಅಂತ ಖುಷಿಯಾಗಿ ಬಂದವ್ರನ್ನ ನಾವು ಖಂಡಿತವಾಗ್ಲೂ ಇಲ್ಲ ಅಂತ ಹೇಳಲ್ಲ. ಆದರೆ ನನ್ನ ಮನಸ್ಸಿಗಾಗಿರೋ ನೋವು ಇದನ್ನು ಹೆಂಗೆ ಮರೀಲಿ? ನಾನು ಹೆಂಗೆ ಮರೀಲಿ? ತಪ್ಪಾಯ್ತು ಕಣೆ ಜಯ. ನೋಡು, ನೀನು ಏನು ಶಿಕ್ಷೆ ಕೊಟ್ಟರು ಅನುಭವಿಸ್ತೀನಿ. ಇದೇ ಶಿಕ್ಷೆ ಅನ್ಕೊಳ್ಳಿ. ಸರಿ, ನೀವು ಹೊರಡಿ. ಮಕ್ಕಳು ಬರೋದಿನ್ನೂ ತಡ ಆಗುತ್ತೆ. ಅಲ್ಲಿವರೆಗೂ ಏನು ಮಾಡ್ತೀರಾ? ಫ್ರೆಂಡ್ಸ್, ಇವತ್ತಿನ ಎಪಿಸೋಡ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡಿ. ಹೊಸದಾಗಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಆದಷ್ಟು ಬೇಗ 1,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗೋದಕ್ಕೆ ಹೆಲ್ಪ್ ಮಾಡಿ. ನಮ್ಮ ಜಯಕ್ಕನ ಸಂಸಾರದ ಕತೆಗೆ ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋ ಜೊತೆಗೆ ಸಿಗ್ತೀನಿ ಇವತ್ತೇನೆ. ತಪ್ಪದೆ ನೋಡ್ತಾ ಇರಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್. ಲವ್ ಯು ಆಲ್.